ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಿಷನ್ KS ನ ಭಾಗವಾಗಿ ನಾವು ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ತಾ ಇದ್ದೇವೆ. ನವೆಂಬರ್ ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡಲಾಗ್ತಾ ಇದ್ದು, ಈ ರಿವಿಷನ್ ಸಿರೀಸ್ನ 4ನೇ ವಿಡಿಯೋ ಇದಾಗಿದೆ. ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ಪ್ಲೇ ಲಿಸ್ಟ್ನಲ್ಲಿ ಹೋಗಿ ಎಲ್ಲ ರಿವಿಷನ್ ವಿಡಿಯೋಸ್ಗಳನ್ನು ನೋಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳಿ, ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ. ಅದೇ ರೀತಿಯಾಗಿ ಈ ನವೆಂಬರ್ ತಿಂಗಳ ಸಂಪೂರ್ಣವಾದಂತಹ PDF ನೋಟ್ಸ್ಗಳನ್ನು ಡೈರೆಕ್ಟಾಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡಿಕೊಂಡು ಎಕ್ಸಾಮ್ಸ್ಗಳಿಗೆ ತಯಾರಿಯಾಗಿ ಅಂತ ಹೇಳ್ತಾ ಇವತ್ತಿನ ರಿವಿಷನ್ ಸೆಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿಯನ್ನು, ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿಯನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1, 2009ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿಯನ್ನು ಜಾರಿಗೊಳಿಸಲಾಗುತ್ತೆ ರಾಜ್ಯ ಸರ್ಕಾರದಿಂದ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಜೈವಿಕ ಇಂಧನ ಅಂತಂದರೆ ಯಾವುದೇ ಸಸ್ಯ ಮತ್ತು ಪ್ರಾಣಿಜನ್ಯ ಮೂಲಗಳಿಂದ ಉತ್ಪಾದನೆ ಮಾಡಲಾಗುವಂತಹ ಇಂಧನವನ್ನು ಬಯೋಫ್ಯೂಯಲ್ ಅಥವಾ ಜೈವಿಕ ಇಂಧನ ಅಂತ ಗುರುತಿಸಲಾಗುತ್ತೆ. ಸಾಮಾನ್ಯವಾಗಿ ಈ ಸಕ್ಕರೆ ಅಂಶವುಳ್ಳಂತಹ ಉತ್ಪನ್ನಗಳು, ಸ್ವೀಟ್ ಕಾರ್ನ್ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಎಣ್ಣೆ ಬೀಜಗಳಾಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು ಇತ್ಯಾದಿಯಾದಂತಹ ಸಸ್ಯಜನ್ಯ ಮೂಲಗಳಿಂದ ಮತ್ತು ಈ ಪ್ರಾಣಿಗಳ ಕೊಬ್ಬಿನಿಂದಲೂ ಕೂಡ ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದನ್ನು ಬಯೋಫ್ಯೂಯಲ್ ಅಂತ ನಾವು ಗುರುತಿಸ್ತೇವೆ. ಅಷ್ಟೇ ಅಲ್ಲದೆ ಈ ಸಮುದ್ರದ ಹಿನ್ನೀರಿನಲ್ಲಿ ಬ್ಯಾಕ್ ವಾಟರ್ ಅಂತ ಏನು ಕರಿತೇವೆ, ಅಂತಹ ಪ್ರದೇಶದಲ್ಲಿ ಸೂರ್ಯನ ಬೆಳಕಿನಲ್ಲಿ ಬೆಳೆಯುವಂತಹ ಆಲ್ಗೆಯಿಂದಲೂ ಕೂಡ ಈ ಜೈವಿಕ ಇಂಧನವನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಈ ಎಲ್ಲ ಮೂಲಗಳು ಕೂಡ ಜೈವಿಕ ಇಂಧನದ ಉತ್ಪಾದನೆಯ ಪ್ರಮುಖವಾದಂತಹ ಸೋರ್ಸ್ಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಈ ಜೈವಿಕ ಇಂಧನಗಳ ಒಂದು ಅನುಕೂಲತೆ ಸಾಕಷ್ಟು ಇರುವುದರಿಂದ, ಅದರಲ್ಲೂ ಕೂಡ ಮುಖ್ಯವಾಗಿ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುವಂತಹ ಈ ಜೈವಿಕ ಇಂಧನದ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ದೇಶದಾದ್ಯಂತ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಲಾಗ್ತಾ ಇದೆ. ಸೊ ಅದೇ ಒಂದು ದೃಷ್ಟಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ 2008ನೇ ಇಸವಿಯಲ್ಲಿ ಏನು ಮಾಡುತ್ತೆ ಅಂತಂದರೆ ಈ ಜೈವಿಕ ಇಂಧನ ಕಾರ್ಯಪಡೆ ಅಥವಾ ಬಯೋಫ್ಯೂಯಲ್ ಟಾಸ್ಕ್ ಫೋರ್ಸನ್ನು ರಚನೆ ಮಾಡುತ್ತೆ. ಸೊ ಈ ಒಂದು ಕಾರ್ಯಪಡೆಯ ಮೂಲಕ ಸಾಕಷ್ಟು ಡೇಟಾಗಳನ್ನು ಕಲೆಕ್ಟ್ ಮಾಡಿ ಅದರ ಮುಂದಿನ ವರ್ಷ ಅಂದರೆ 2009ನೇ ಇಸವಿಯಲ್ಲಿ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ ಅಥವಾ ಸ್ಟೇಟ್ ಬಯೋಫ್ಯೂಯಲ್ ಪಾಲಿಸಿಯನ್ನು ಜಾರಿಗೊಳಿಸುತ್ತೆ ಕರ್ನಾಟಕ ರಾಜ್ಯ ಸರ್ಕಾರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಒಂದು ನೀತಿಯ ಅಡಿಯಲ್ಲಿ ರಾಜ್ಯದಾದ್ಯಂತ ಈ ಜೈವಿಕ ಇಂಧನದ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುವಂತೆ ಕೆಲವೊಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ಈ ಎಥೆನಾಲನ್ನು ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹಗಳನ್ನು ನೀಡಲಾಗ್ತಾ ಇದೆ ಅಂತ ನಾವು ಡೇ ಟು ಡೇ ನ್ಯೂಸ್ ಪೇಪರ್ನಲ್ಲಿ ಓದ್ತಾ ಇರ್ತೇವೆ. ಸೊ ಆ ಒಂದು ಪ್ರಮುಖ ಜೈವಿಕ ಇಂಧನ ಪಾಲಿಸಿಯನ್ನು 2009ನೇ ಇಸವಿಯಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ವಾತಾವರಣದಿಂದ ಶಾಖವನ್ನು ಹೀರಿಕೊಳ್ಳುವಂತಹ ಕಾರ್ಯವನ್ನು ಮಾಡುವುದರ ಮೂಲಕ ಜಾಗತಿಕ ತಾಪಮಾನ ಏರಿಕೆಯ ತಡೆಯನ್ನು ಮಾಡುತ್ತದೆ, ಅಂದರೆ ಗ್ಲೋಬಲ್ ವಾರ್ಮಿಂಗನ್ನು ತಡೆಯುತ್ತದೆ ಅಂತ ಪ್ರಶ್ನೆ ಇದೆ. ತಡೆಯುವಂತಹ ನಿಟ್ಟಿನಲ್ಲಿ ಪ್ರಮುಖ ಕೊಡುಗೆಯನ್ನು ನೀಡುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಅರಣ್ಯಗಳು, ಸಾಗರಗಳು, ಹಿಮನದಿಗಳು, ಮರುಭೂಮಿಗಳು ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಬಿ. ಜಾಗತಿಕವಾಗಿ ಭೂಮಿಯ ಮೇಲೆ ಉಂಟಾಗುವಂತಹ ಶಾಖದ ಪ್ರಮಾಣವನ್ನು ಹೀರಿಕೊಳ್ಳುವುದರಲ್ಲಿ ಪ್ರಮುಖ ಪಾತ್ರವನ್ನು ಓಷಿನ್ ಅಥವಾ ಸಮುದ್ರ, ಸಾಗರಗಳು ನಿರ್ವಹಿಸುತ್ತವೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸೊ ಇದರ ಮೂಲಕ ಜಾಗತಿಕ ತಾಪಮಾನವನ್ನು ಸಮತೋಲನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಕೊಡುಗೆಯನ್ನು ಈ ಸಾಗರಗಳು ನೀಡುತ್ತವೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇತ್ತೀಚೆಗೆ 2024ರ ಹವಾಮಾನ ಸ್ಥಿತಿ ವರದಿಯನ್ನು ವಿಶ್ವ ಹವಾಮಾನ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದ್ದು, ಕಳೆದ ಒಂದು ದಶಕದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹವಾಮಾನ ಬದಲಾವಣೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಹಸಿರುಮನೆ ಅನಿಲಗಳು ಹೆಚ್ಚಾಗಿ ಹೊರಸೂಸುವುದರಿಂದ ಜಾಗತಿಕ ಉಷ್ಣಾಂಶ ಹೆಚ್ಚಾಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ. ಈ ಒಂದು ಮಾಹಿತಿಯನ್ನು ಹವಾಮಾನ ಸ್ಥಿತಿ ವರದಿಯಲ್ಲಿ ಪಬ್ಲಿಷ್ ಮಾಡಲಾಗಿದೆ.
ಅದೇ ಒಂದು ಸಂದರ್ಭದಲ್ಲಿ ಜಾಗತಿಕವಾಗಿ ಈ ಉಷ್ಣಾಂಶದ ಅಥವಾ ಉಷ್ಣತೆಯ ಒಂದು ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಾಗರಗಳು, ಸಮುದ್ರಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಕ್ರಿನಮ್ ಆಂಡ್ರಿಕಮ್ ಅನ್ನುವ ಈ ಹೂವಿನ ಹೊಸ ಜಾತಿಯನ್ನು ಇತ್ತೀಚೆಗೆ ಎಲ್ಲಿ ಕಂಡುಹಿಡಿಯಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶದಲ್ಲಿ ವ್ಯಾಪಿಸಿರುವಂತಹ ಪೂರ್ವ ಘಟ್ಟಗಳಲ್ಲಿ ಈ ಕ್ರಿನಮ್ ಜಾತಿಯ ಒಂದು ಹೂವಿನ ಸಸ್ಯ, ಅದರ ಹೆಸರು ಕ್ರಿನಮ್ ಆಂಡ್ರಿಕಮ್ ಅಂತ ಇಡಲಾಗಿದೆ. ಹೆಸರಿನಲ್ಲೇ ಇದೆ, ಆಂಡ್ರಿಕಮ್ ಅಂತಂದರೆ ಆಂಧ್ರ ಪ್ರದೇಶ ಅಂತ. ಸೊ ಈ ಹೊಸ ಜಾತಿಯ ಸಸ್ಯವನ್ನು ಪತ್ತೆ ಹಚ್ಚಲಾಗಿದ್ದು ಇದರ ಬಗ್ಗೆ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳು ಈಸ್ ರೈಟ್ ಆನ್ಸರ್. ಆಂಧ್ರ ಪ್ರದೇಶದ ಪೂರ್ವ ಘಟ್ಟಗಳಲ್ಲಿ ಕ್ರಿನಮ್ ಆಂಡ್ರಿಕಮ್ ಈ ರೀತಿಯಾದಂತಹ ಅಲಂಕಾರಿಕ ಪುಷ್ಪವನ್ನು ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಮೊನಚಾದಂತಹ ಬಿಳಿ ಬಣ್ಣದ ಎಲೆ ಪಕಳಿಗಳನ್ನು ಇರುವಂತಹ, ದಳಗಳು ಇರುವಂತಹ ಒಂದು ಸಸ್ಯ ಇದು. ಸೊ ಇದು ಈ ಕ್ರಿನಮ್ ಜಾತಿಯ 16ನೇ ಹೊಸ ಸಸ್ಯವಾಗಿ ಪತ್ತೆ ಹಚ್ಚಲಾಗಿದೆ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇಲ್ಲದೆ ಇರುವುದರಿಂದ IUCN ಕೆಂಪು ಪಟ್ಟಿಯಲ್ಲಿ ಇದರ ಡೇಟಾ ಡೆಫಿಷಿಯನ್ಸಿ ಅನ್ನುವ ಕ್ಯಾಟಗರಿಯಲ್ಲಿ ಈ ಕ್ರಿನಮ್ ಆಂಡ್ರಿಕಮ್ ಅನ್ನು ಇರಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, 2024ರ ಬುಕರ್ ಪ್ರಶಸ್ತಿಯನ್ನು ಕಾದಂಬರಿಗಳ ಕ್ಯಾಟಗರಿಯಲ್ಲಿ ಯಾರು ಪಡೆದುಕೊಂಡಿದ್ದಾರೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬ್ರಿಟನ್ನಿನ ಲೇಖಕಿ ಸಮಂತಾ ಹಾರ್ವೆ ಅವರಿಗೆ ಈ 2024ರ ಬುಕರ್ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇವರು ಬರೆದಂತಹ ಒಂದು ಕಾಲ್ಪನಿಕ ಕಾದಂಬರಿ ಆರ್ಬಿಟಲ್ ಅನ್ನುವ ಈ ಕಾದಂಬರಿಗೆ ಬುಕರ್ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಲಾದಂತಹ 5 ಖಾತ್ರಿ ಯೋಜನೆಗಳು ಅಥವಾ 5 ಗ್ಯಾರಂಟಿ ಯೋಜನೆಗಳಲ್ಲಿ ಈ ಕೆಳಗಿನ ಯಾವುದನ್ನು ಸೇರಿಸಲಾಗಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಮಾಂಗಲ್ಯ ಭಾಗ್ಯ. ಸೊ ಮಾಂಗಲ್ಯ ಭಾಗ್ಯವನ್ನು ಹೊರತುಪಡಿಸಿ ಅನ್ನಭಾಗ್ಯ, ಶಕ್ತಿ ಮತ್ತು ಯುವ ನಿಧಿ ಅನ್ನುವ ಯೋಜನೆಗಳನ್ನು ಈ 5 ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಸರ್ಕಾರದಿಂದ ಜಾರಿಗೊಳಿಸಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದ್ರೂ ಸಹ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವೆಲ್ಲ ಖಾತ್ರಿಪಡಿಸಿಕೊಂಡಿರಬೇಕು ಅಥವಾ ಅವುಗಳ ಬಗ್ಗೆ ಕನ್ಫರ್ಮ್ ಆಗಿರಬೇಕು. ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸಾಮ್ ಟೆನ್ಷನ್ನಲ್ಲಿ ಆನ್ಸರ್ ಗೊತ್ತಿದ್ರೂ ಕೂಡ ಕೆಲವೊಮ್ಮೆ ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಕನ್ಫ್ಯೂಷನ್ ಆಗಿ ಆ ಒಂದೇ ಪ್ರಶ್ನೆ ಮೇಲೆ, ಸಿಂಪಲ್ ಪ್ರಶ್ನೆ ಮೇಲೆ ನೀವು 2 ಅಥವಾ 3 ನಿಮಿಷ ವೇಸ್ಟ್ ಮಾಡಿಬಿಟ್ರಿ ಅಂತಂದರೆ ಮುಂದಿನ ಪ್ರಶ್ನೆಗಳನ್ನು ಆನ್ಸರ್ ಮಾಡೋಕ್ಕೆ ನಿಮಗೆ ಸಮಯದ ಅಭಾವ ಉಂಟಾಗುತ್ತೆ. ಸೊ ಹೀಗಾಗಿ ಈ ಸಿಂಪಲ್ ಆದಂತಹ ಪ್ರಶ್ನೆಗಳು ಕೂಡ ನಾವು ಮೇಲಿಂದ ಮೇಲೆ ರಿವೈಸ್ ಮಾಡ್ತಾ ಇರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕಳೆದ ವರ್ಷ ಆಡಳಿತಕ್ಕೆ ಬಂದ ನಂತರ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಾದ್ಯಂತ ಎಲ್ಲ ಮನೆಗಳಿಗೂ ಕೂಡ 200 ಯೂನಿಟ್ಗಳವರೆಗಿನ ಉಚಿತ ವಿದ್ಯುತ್ ಸೇವೆಯನ್ನು ಒದಗಿಸುವಂತಹ ಗೃಹ ಜ್ಯೋತಿ ಯೋಜನೆ. ಎರಡನೇದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಮನೆ ಯಜಮಾನಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಒಂದು ನೆರವನ್ನು ನೀಡುವಂತಹ ಒಂದು ಯೋಜನೆ ಗೃಹಲಕ್ಷ್ಮಿ ಯೋಜನೆ. 3ನೇ ಯೋಜನೆ ಯಾವುದು ಅಂತಂದರೆ ಅನ್ನಭಾಗ್ಯ ಅನ್ನುವ ಯೋಜನೆ ಅಡಿಯಲ್ಲಿ ಈ BPL ಕಾರ್ಡ್ ಹೋಲ್ಡರ್ಗಳಿಗೆ, BPL ರೇಷನ್ ಕಾರ್ಡ್ ಹೋಲ್ಡರ್ಗಳಿಗೆ ಅಥವಾ ಬಡವರಿಗೆ ತಲಾ 10 kgಯಷ್ಟು ಉಚಿತ ಅಕ್ಕಿಯನ್ನು ವಿತರಣೆ ಮಾಡುವುದು ಅಥವಾ ಅದಕ್ಕೆ ಬದಲಾಗಿ ಅಷ್ಟು ಅಮೌಂಟನ್ನು ವರ್ಗಾವಣೆ ಮಾಡುವಂತಹ ಅನ್ನಭಾಗ್ಯ ಯೋಜನೆ 3ನೇ ಯೋಜನೆ. ಅದೇ ರೀತಿಯಾಗಿ 4ನೇ ಯೋಜನೆ ಏನು ಅಂತಂದರೆ ಶಕ್ತಿ ಅನ್ನುವ ಯೋಜನೆಯ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಈ ಕರ್ನಾಟಕ ಬಸ್ ಸಂಚಾರಕ್ಕೆ ಮಹಿಳೆಯರಿಗೆ ಉಚಿತವಾದಂತಹ ಒಂದು ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಶಕ್ತಿ ಯೋಜನೆ. ನಂತರ 5ನೇ ಯೋಜನೆ ಯಾವುದು ಅಂತಂದರೆ ಯುವ ನಿಧಿ ಅನ್ನುವ ಯೋಜನೆ. ಈ ಯುವ ನಿಧಿ ಯೋಜನೆಯ ಅಡಿಯಲ್ಲಿ 2023ರ ಬ್ಯಾಚ್ನಲ್ಲಿ ಡಿಪ್ಲೊಮಾವನ್ನು ಕಂಪ್ಲೀಟ್ ಮಾಡಿದಂತಹ ಡಿಪ್ಲೊಮಾ ಹೋಲ್ಡರ್ಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿಗಳ ನಿರುದ್ಯೋಗ ಭತ್ಯೆ, ಅಂದರೆ ಅವರಿಗೆ ಉದ್ಯೋಗ ಇಲ್ಲದೆ ಹೋದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡಂತಹ ನಿರುದ್ಯೋಗಿಗಳಿಗೆ 2 ವರ್ಷಗಳವರೆಗೆ ನಿರುದ್ಯೋಗ ಭತ್ಯೆ ಮತ್ತು ಪದವಿಯನ್ನು ಕಂಪ್ಲೀಟ್ ಮಾಡಿದಂತಹ ನಿರುದ್ಯೋಗಿಗಳಿಗೆ 3,000 ರೂಪಾಯಿಗಳ ಮಾಸಿಕ ನಿರುದ್ಯೋಗ ಭತ್ಯೆಯನ್ನು ವಿತರಣೆ ಮಾಡುವಂತಹ ಯುವ ನಿಧಿ ಯೋಜನೆ. ಸೊ ಈ ರೀತಿಯಾಗಿ 5 ಪ್ರಮುಖ ಗ್ಯಾರಂಟಿ ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾರಿಗೊಳಿಸಲಾಗಿದೆ ಅನ್ನೋದು ನಾವು
ಕನ್ಫರ್ಮ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರುವಂಥ ಒಂದು ವಿಷಯ ಆಗಿದೆ. ಸೊ ಇದರಲ್ಲಿ ಮಾಂಗಲ್ಯ ಭಾಗ್ಯ ಯೋಜನೆ ಇನ್ಕ್ಲೂಡ್ ಆಗಿಲ್ಲ ಅಂತ ನಾವೆಲ್ಲ ಅವೇರ್ ಆಗಿದ್ದೇವೆ ಅಂತ ಅನ್ಕೋತೀನಿ. ಭಗವಾನ್ ಬಿರ್ಸಾ ಮುಂಡಾ ಅವರು ಎಲ್ಲಿ ಜನಿಸಿದರು ಅಂತ ಪ್ರಶ್ನೆ ಇದೆ. ಕ್ರಾಂತಿಕಾರಿ, ಸಮಾಜ ಸುಧಾರಕ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಹೀರೋ ಅಥವಾ ಹಿಸ್ಟೋರಿಕಲ್ ಹೀರೋ ಭಗವಾನ್ ಬಿರ್ಸಾ ಮುಂಡಾ ಇವರು ಎಲ್ಲಿ ಜನಿಸಿದರು ಅಂತ ಪ್ರಶ್ನೆ ಇದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಜಾರ್ಖಂಡ್ ಪ್ರದೇಶದಲ್ಲಿ 1875ನೇ ಇಸವಿಯಲ್ಲಿ ನವೆಂಬರ್ 15ನೇ ತಾರೀಕಿನಂದು ಭಗವಾನ್ ಬಿರ್ಸಾ ಮುಂಡಾ ಅವರು ಜನಿಸ್ತಾರೆ. ಜಾರ್ಖಂಡ್ ಇಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಇವರ 150ನೇ ಜನ್ಮದಿನವನ್ನು ಆಚರಿಸಲಾಯಿತು. ನವೆಂಬರ್ 15ನೇ ತಾರೀಕಿನಂದು ದೇಶದಾದ್ಯಂತ ಜನಜಾತಿಯ ಗೌರವ ದಿವಸ್ ಅಂತ ಆಚರಿಸಲಾಗುತ್ತೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಇವರ ಜನ್ಮದಿನಾಚರಣೆ ಆಗಿರುತ್ತೆ. ಬಿರ್ಸಾ ಮುಂಡಾ ಇಸ್ ದ ಲೆಜೆಂಡರಿ ಇಂಡಿಯನ್ ರೆವಲ್ಯೂಷನರಿ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್ ಅಂತ ನೆನ್ಪಿಟ್ಕೋಬೇಕು. ಮುಂದಿನ ರಿವಿಷನ್ ಪ್ರಶ್ನೆ. ಬಿರ್ಸಾ ಮುಂಡಾ ಅವರ ಪರಂಪರೆಯ ಗೌರವಾರ್ಥವಾಗಿ ಈ ಬುಡಕಟ್ಟು ಸಮುದಾಯ ವಾಸಿಸುವಂಥ ಹಳ್ಳಿಗಳಲ್ಲಿ ಸಾಮಾಜಿಕ ಮೂಲಸೌಕರ್ಯವನ್ನು ಸುಧಾರಿಸುವಂತಹ ನಿಟ್ಟಿನಲ್ಲಿ ಯಾವ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನದ ಅಡಿಯಲ್ಲಿ ಈ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಇನಿಷಿಯೇಟಿವನ್ನು ಸರ್ಕಾರದಿಂದ ಪ್ರಾರಂಭಿಸಲಾಗಿದೆ. ಧರ್ತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನ್ ಇದರ ಅಡಿಯಲ್ಲಿ ಸಾಮಾಜಿಕ ಮೂಲಸೌಕರ್ಯ, ಶಿಕ್ಷಣ, ಆರೋಗ್ಯ, ನೀರು ಸರಬರಾಜು, ನೈರ್ಮಲ್ಯ ಮತ್ತು ಕನೆಕ್ಟಿವಿಟಿಯನ್ನು ಇಂಪ್ರೂವ್ ಮಾಡುವಂಥ ಗುರಿಯನ್ನು ಹೊಂದಿದೆ. ಮುಂದಿನ ರಿವಿಷನ್ ಪ್ರಶ್ನೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇತ್ತೀಚೆಗೆ ಈ ಕೆಳಗಿನ ಯಾವ ಭಾರತೀಯ ಬ್ಯಾಂಕನ್ನು DSIB ಅಂತ ಹೆಸರಿಸಲಾಗಿದೆ ಅಂತ ಪ್ರಶ್ನೆ ಇದೆ. DSIB ನೆನ್ಪಿಟ್ಕೊಳ್ಳಿ. DSIB ಅಂತಂದರೆ ಡೊಮೆಸ್ಟಿಕಲ್ಲಿ ಸಿಸ್ಟಮಿಕ್ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ. ಡೊಮೆಸ್ಟಿಕ್ ಸಿಸ್ಟಮಿಕಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ DSIB ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ, HDFC ಬ್ಯಾಂಕ್, SBI ಮತ್ತು ICICI ಈ ಮೂರು ಪ್ರಮುಖ ಬ್ಯಾಂಕ್ಗಳನ್ನು ಇತ್ತೀಚೆಗೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ DSIB ಬ್ಯಾಂಕ್ ಅಂತ ಗುರುತಿಸಲಾಗಿದೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಉಳಿದಂತೆ ಆಕ್ಸಿಸ್ ಬ್ಯಾಂಕ್ ಇಲ್ಲ, ತಪ್ಪು. ಎಸ್ ಬ್ಯಾಂಕ್ ತಪ್ಪು. IDFC ಬ್ಯಾಂಕ್ ತಪ್ಪು. ಸರಿಯಾದ ಉತ್ತರ HDFC. ಮುಂದಿನ ರಿವಿಷನ್ ಪ್ರಶ್ನೆ. DSIB ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನು? ಡೊಮೆಸ್ಟಿಕ್ ಸಿಸ್ಟಮಿಕಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ. ಇದರ ಒಂದು ಮುಖ್ಯ ಉದ್ದೇಶ ಏನು ಅಂದರೆ ಈ ಘೋಷಣೆಯನ್ನು ಮಾಡುವಂಥ ಉದ್ದೇಶ ಏನು? RBI ಈ DSIB ಬ್ಯಾಂಕ್ಗಳನ್ನು ಘೋಷಣೆ ಮಾಡಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಣ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ, ದೇಶದಾದ್ಯಂತ ಈ ಪ್ರಮುಖ ಬ್ಯಾಂಕ್ಗಳನ್ನು ಅವುಗಳ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವಂಥ ಮತ್ತು ಆರ್ಥಿಕ ಅಡಚಣೆಯನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಈ DSIB ಅನ್ನುವ ಈ ಒಂದು ಗುರುತನ್ನು RBIನಿಂದ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಮತ್ತು ಗಾತ್ರದಲ್ಲಿ ಸಾಕಷ್ಟು ದೊಡ್ಡ ಅಸೆಟ್ಗಳನ್ನು ಹೊಂದಿರುವಂತಹ ದೊಡ್ಡ ಸಂಪರ್ಕ ಜಾಲವನ್ನು ಮತ್ತು ಸಾಕಷ್ಟು ಹಣದ ವಹಿವಾಟಿನ ಜಾಲವನ್ನು ಹೊಂದಿರುವಂತಹ ಈ ಪ್ರಮುಖ ಬ್ಯಾಂಕ್ಗಳು SBI, ICICI ಮತ್ತು HDFC ಬ್ಯಾಂಕ್ಗಳು ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಸುಸ್ಥಿರತೆಯನ್ನು ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಬ್ಯಾಂಕ್ಗಳಾಗಿರುತ್ತೆ. ಸೊ ಹೀಗಾಗಿ ಇವುಗಳ ಸರಿಯಾದಂತಹ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಮಾಡುವಂಥ ಉದ್ದೇಶದಿಂದ ಕ್ರುಷಿಯಲ್ ಆದಂತಹ ಈ ಬ್ಯಾಂಕ್ಗಳನ್ನು ಡೊಮೆಸ್ಟಿಕ್ ಸಿಸ್ಟಮಿಕಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ಸ್ ಅಂತ RBIನಿಂದ ಘೋಷಣೆ ಮಾಡಲಾಗಿದೆ. ಮತ್ತೊಮ್ಮೆ ರಿವೈಸ್ ಮಾಡ್ತೀನಿ. ಡೊಮೆಸ್ಟಿಕ್ ಸಿಸ್ಟಮಿಕಲ್ಲಿ ಇಂಪಾರ್ಟೆಂಟ್ ಬ್ಯಾಂಕ್ ಅಂತ ಇವು ಯಾವುವು ಅಂತಂದರೆ SBI, ICICI ಮತ್ತು HDFC. ಅಂದರೆ ಈ ಬ್ಯಾಂಕ್ಗಳು ಎಷ್ಟು ದೊಡ್ಡದಾಗಿವೆ ಅಂತಂದರೆ ಇವುಗಳನ್ನು ಟೂ ಬಿಗ್ ಟು ಫೇಲ್ ಅಂದರೆ ದಿವಾಳಿಯಾಗುವುದು ತುಂಬ ಡಿಫಿಕಲ್ಟ್ ಆಗಿದೆ. ಇವುಗಳ ದಿವಾಳಿ ಆಗುವ ಸಾಧ್ಯತೆ ಅತಿ ಕಡಿಮೆ ಇರುವುದರಿಂದ ಇವುಗಳ ನಿಯಂತ್ರಣ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿಯಾಗಿ ಈ ಆರ್ಥಿಕ ಮತ್ತು ಅಗತ್ಯ ಸೇವೆಗಳನ್ನು ವಿತರಿಸುವಂಥ ನಿಟ್ಟಿನಲ್ಲಿ ಇವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ಬ್ಯಾಂಕ್ಗಳಾಗಿವೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ. ಆಂಬರ್ ಅಂದರೆ ಏನು ಅಂತ
ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ಗಳನ್ನು ಅಬ್ಸರ್ವ್ ಮಾಡಿ. ಆಪ್ಷನ್ ಬಿ, ಪಳೆಯುಳಿಕೆಗೊಂಡಂತಹ ಮರದ ರಾಳವನ್ನು ಆಂಬರ್ ಅಂತ ಕರೀತಾರೆ. ಫಾಸಿಲೈಸ್ಡ್ ಟ್ರೀ ರೆಸಿನ್. ರೆಸಿನ್ ಅಂದರೆ ರಾಳ. ಸೊ ಈ ಮಿಲಿಯನ್ಗಳಷ್ಟು ವರ್ಷಗಳ ಹಿಂದೆ ಪಳೆಯುಳಿಕೆಗೊಂಡಂತಹ ಮರದ ರಾಳವನ್ನು ಆಂಬರ್ ಅಂತ ಕರೀತಾರೆ. ಆಂಬರ್. ಇತ್ತೀಚೆಗೆ ಅಂಟಾರ್ಟಿಕ್ ಖಂಡದಲ್ಲಿ ಆಂಬರ್ ಪತ್ತೆ ಹಚ್ಚಲಾಗಿದೆ ವಿಜ್ಞಾನಿಗಳಿಂದ. ಇದರಿಂದ ಏನು ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂತಂದರೆ, ಈ ಕ್ರಿಟೇಷಿಯಸ್ ಮಧ್ಯದ ಅವಧಿಯಲ್ಲಿ ಅಂದರೆ ಸುಮಾರು 145 ಮಿಲಿಯನ್ನಿಂದ 66 ಮಿಲಿಯನ್ ವರ್ಷಗಳಷ್ಟು ಹಿಂದೆ ಈ ಹಿಮಚ್ಛಾದಿತವಾದಂತಹ ಅಂಟಾರ್ಟಿಕಾ ಖಂಡದಲ್ಲಿ ಸಮಶೀತೋಷ್ಣ ಮಳೆಕಾಡುಗಳು ಅಸ್ತಿತ್ವದಲ್ಲಿದ್ದವು ಅಂತ ಈ ಆಂಬರ್ ಪತ್ತೆ ಹಚ್ಚಿದ್ದರಿಂದ ಸಾಕಷ್ಟು ಪುರಾವೆಗಳು ದೊರೆತಿವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಈ ಆಂಬರ್ ಅಂತಂದರೆ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಮಿಲಿಯನ್ಗಳಷ್ಟು ವರ್ಷಗಳ ಹಿಂದೆ ಪಳೆಯುಳಿಕೆಗೊಂಡಂತಹ ಮರದ ರಾಳ ಆಗಿದೆ. ನಮಗೆಲ್ಲ ಗೊತ್ತು, ಈ ಮರದಿಂದ ರಾಳವನ್ನು ವಿಸರ್ಜನೆ ಮಾಡಲಾಗುತ್ತೆ. ಆ ರಾಳ ಎಲ್ಲೋ ಒಂದು ಸ್ಥಳದಲ್ಲಿ ಹೂತು ಹೋಗಿ ಮಿಲಿಯನ್ಗಳಷ್ಟು ವರ್ಷಗಳಾದ ನಂತರ ಫಾಸಿಲ್ ಆಗಿ ಪತ್ತೆ ಹಚ್ಚಿದಂತಹ ಒಂದು ವಸ್ತುವನ್ನು ಆಂಬರ್ ಅಂತ ಕರೀತಾರೆ. ಈ ಜಗತ್ ಪ್ರಸಿದ್ಧ ವುಲರ್ ಸರೋವರದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದೆ. ಈ ವುಲರ್ ಸರೋವರದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ ಅಂತ ಗುರುತಿಸಬೇಕಾಗಿತ್ತು. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ, 1969ನೇ ಇಸವಿಯಲ್ಲಿ ರಾಮ್ಸಾರ್ ಪಟ್ಟಿಯಲ್ಲಿ ಈ ವುಲರ್ ಸರೋವರವನ್ನು ಸೇರಿಸಲಾಗುತ್ತೆ ಅನ್ನೋದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಇದು ಒಂದು ಎಜುಕೇಟೆಡ್ ಗೆಸ್ ಮೂಲಕ ಕೂಡ ನೀವು ಆನ್ಸರ್ ಮಾಡ್ಬೋದಾಗಿತ್ತು. 1971ನೇ ಇಸವಿಯಲ್ಲಿ ಇರಾನಿನ ರಾಮ್ಸಾರ್ ಅನ್ನುವ ನಗರದಲ್ಲಿ ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ರಾಮ್ಸಾರ್ ಕನ್ವೆನ್ಷನ್ ಅಥವಾ ರಾಮ್ಸಾರ್ ಸಮಾವೇಶವನ್ನು ಆಯೋಜನೆ ಮಾಡಲಾಗುತ್ತೆ. ಅದರ ಪ್ರತಿಫಲವಾಗಿ ಜಗತ್ತಿನಾದ್ಯಂತ ಇರುವಂತಹ ಪ್ರಮುಖ ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಮತ್ತು ಅಲ್ಲಿನ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರ್ಪಡೆಗೊಳಿಸಲಾಗುತ್ತೆ. 1971ರಲ್ಲಿ ಸಮಾವೇಶ ನಡೆದಿತ್ತು. ಆದರೆ ಇಲ್ಲಿ 1969ರಲ್ಲಿ ವುಲರ್ ಸರೋವರವನ್ನು ಈ ಪಟ್ಟಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅಂತ ನೀಡಲಾಗಿದೆ. ಸೊ ಡೈರೆಕ್ಟಾಗಿ ನೀವು ಎಜುಕೇಟೆಡ್ ಕಾಮನ್ ಸೆನ್ಸ್ ಮೂಲಕ ಕೂಡ ಈ ರೀತಿಯಾದಂತಹ ಆನ್ಸರ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಎಕ್ಸಾಮ್ನಲ್ಲೂ ಕೂಡ ಅಟ್ಲೀಸ್ಟ್ 5 ಕ್ವಶನ್ಸ್ಗಳನ್ನು ಡೈರೆಕ್ಟಾಗಿ ಇದೇ ಒಂದು ಎಜುಕೇಟೆಡ್ ಕಾಮನ್ ಸೆನ್ಸ್ ಮೂಲಕ ನೀವು ಸಾಲ್ವ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಸೊ ಕರೆಕ್ಟಾಗಿ ಆಪ್ಷನ್ಸ್ಗಳನ್ನು ಅಬ್ಸರ್ವ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ಈ ವುಲರ್ ಸರೋವರದ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗೋದ್ರಿಂದ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ವುಲರ್ ಸರೋವರ ಜಮ್ಮು ಮತ್ತು ಕಾಶ್ಮೀರ ವ್ಯಾಲಿಯ ಬಂಡೀಪುರ ಅನ್ನುವ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಇಟ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ದ ಇಂಡಿಯಾ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ವುಲರ್ ಸರೋವರ ಎಲ್ಲಿದೆ ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೊಕೇಟ್ ಆಗಿದೆ. ಸಾವಿರಾರು ವರ್ಷಗಳ ಹಿಂದೆ ಈ ಟೆಕ್ಟಾನಿಕ್ ಚಟುವಟಿಕೆಗಳಿಂದ ಅಥವಾ ಈ ಟೆಕ್ಟಾನಿಕ್ ಫಲಕಗಳ ಒಂದು ಮೂಮೆಂಟ್ನಿಂದ ಉಂಟಾದಂತಹ ಸರೋವರ ಈ ಜಮ್ಮು ಕಾಶ್ಮೀರದ ವುಲರ್ ಸರೋವರ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಸುಮಾರು 200 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ವುಲರ್ ಸರೋವರ 24 ಕಿಲೋಮೀಟರ್ಗಳಷ್ಟು ಉದ್ದ ಮತ್ತು 10 ಕಿಲೋಮೀಟರ್ಗಳಷ್ಟು ಅಗಲವಾದಂತಹ ಒಂದು ಸಿಹಿ ನೀರಿನ ಸರೋವರವಾಗಿದೆ. ಫ್ರೆಶ್ ವಾಟರ್. ಇಟ್ ಈಸ್ ಅ ಫ್ರೆಶ್ ವಾಟರ್ ಲೇಕ್ ವಿಚ್ ಈಸ್ ಸಿಚುವೇಟೆಡ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಈ ವುಲರ್ ಸರೋವರಕ್ಕೆ ಪ್ರಮುಖ ನೀರಿನ ಮೂಲ ಯಾವುದು ಅಂತಂದರೆ ಇಲ್ಲಿ ಹರಿಯುವಂತಹ ಝೀಲಂ ನದಿ. ಈ ಝೀಲಂ ನದಿಯಿಂದ ನೀರನ್ನು ಪಡೆದುಕೊಂಡು ಪೋಷಣೆಗೊಳ್ಳುವಂತಹ ಸರೋವರ ವುಲರ್ ಸರೋವರ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಈ ಸತೀಸರ್ ಅನ್ನುವ ಸರೋವರದ ಅವಶೇಷವಾಗಿ ಈ ವುಲರ್ ಸರೋವರವನ್ನು ಕೂಡ ಅಂದಾಜು ಮಾಡಲಾಗುತ್ತೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಅಂದರೆ ಜಮ್ಮು ಮತ್ತು ಕಾಶ್ಮೀರದ ಪ್ರದೇಶವನ್ನು ಆಳ್ತಾ ಇದ್ದಂತಹ ರಾಜ ಜೈನುಲಾಬ್ದಿನ್ ಅವರು ನಿರ್ಮಾಣ ಮಾಡಿದಂತಹ ಜೈನಾ ಲ್ಯಾಂಕ್ ಅನ್ನುವ ಸಣ್ಣ ಒಂದು ಐಲ್ಯಾಂಡನ್ನು ಕೂಡ ದ್ವೀಪವನ್ನು ಕೂಡ ಈ ವುಲರ್ ಸರೋವರದಲ್ಲಿ ನಾವು ಕಾಣ್ಬೋದು. ಸುಮಾರು 200
ಕಿಲೋಮೀಟರ್ ಸ್ಕ್ವೇರ್ 200 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ವುಲರ್ ಸರೋವರದ ಮಧ್ಯಭಾಗದಲ್ಲಿ ಜೈನುಲಾಬ್ದೀನ್ ಅವರು ನಿರ್ಮಾಣ ಮಾಡಿದಂತಹ ಮಾನವ ನಿರ್ಮಿತ ಜೈನಾಲ್ಯಾಂಕ್ ಅನ್ನುವ ಚಿಕ್ಕ ದ್ವೀಪವನ್ನು ಕೂಡ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದಾಗುತ್ತೆ. ಸೊ ಈ ಉಲರ್ ಸರೋವರದಲ್ಲಿ ಅಥವಾ ಸುತ್ತಮುತ್ತಲು ಇರುವಂತಹ ಸಾಕಷ್ಟು ವೈವಿಧ್ಯಮಯ ಪ್ರಭೇದಗಳು ಮತ್ತು ಪ್ರತಿ ವರ್ಷವೂ ಕೂಡ ಸಾವಿರಾರು ಸಂಖ್ಯೆಯ ವಲಸೆ ಹಕ್ಕಿಗಳು ಬಂದು ಸೇರುವಂತಹ ಈ ಜೌಗು ಪ್ರದೇಶವನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ 1990ನೇ ಇಸವಿಯಲ್ಲಿ ಈ ಉಲರ್ ಸರೋವರವನ್ನು ರಾಮ್ಸಾರ್ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುತ್ತೆ. ಇದರ ಮೂಲಕ ಈ ಜೌಗು ಪ್ರದೇಶವನ್ನು ರಕ್ಷಣೆ ಮಾಡಲಾಗ್ತಾ ಇದೆ ಅಂತ ನಾವು ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ 1969 ಅಂತ ಆಪ್ಷನನ್ನು ನೀಡಿದ್ದೆ. ಸೊ ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಉಳಿದಂತೆ ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ ಮತ್ತು ಝೀಲಂ ನದಿಯಿಂದ ನೀರನ್ನು ಪಡೆಯುತ್ತೆ. ಈ ಎರಡು ಆಪ್ಷನ್ಸ್ಗಳು ಕೂಡ ಈ ವುಲರ್ ಸರೋವರಕ್ಕೆ ಸಂಬಂಧಿಸಿದಂತೆ ಸರಿಯಾದಂಥ ಸ್ಟೇಟ್ಮೆಂಟ್ಗಳಾಗುತ್ತೆ. ಆಪ್ಷನ್ 3 ವಾಸ್ ರೈಟ್ ಆನ್ಸರ್. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಈ UNSCಯ ಪ್ರಧಾನ ಕಚೇರಿ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಶಗಳನ್ನು, ಎಸ್ಪೆಷಲಿ ಸ್ಟ್ಯಾಟಿಕ್ ಅಂಶಗಳನ್ನು ನಾವೆಲ್ಲ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ರಿವೈಸ್ ಮಾಡ್ಕೊತಾ ಇರೋದು ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವಸಂಸ್ಥೆಯ 6 ಅಂಗಗಳಾಗಿರ್ಬೋದು ಅಥವಾ ಈ ವಿಶ್ವಸಂಸ್ಥೆಯ ಬಗ್ಗೆ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ನಾವೆಲ್ಲ ಅವೇರ್ ಆಗಿರಬೇಕಾಗುತ್ತೆ. ಸೊ ಈ ಬೇಸಿಕ್ GKಗೆ ರಿಲೇಟ್ ಆದಂತಹ ಮಾಹಿತಿಗಳನ್ನು ಈಗ ರಿವೈಸ್ ಮಾಡ್ಕೋಣ. 1945ನೇ ಇಸವಿಯಲ್ಲಿ ವಿಶ್ವಸಂಸ್ಥೆಯ ಒಂದು ಚಾರ್ಟರನ್ನು ಸಹಿ ಹಾಕುವುದರ ಮೂಲಕ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ವಿಶ್ವಸಂಸ್ಥೆಯ 6 ಪ್ರಮುಖ ಅಂಗಗಳಲ್ಲಿ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಅತ್ಯಂತ ಶಕ್ತಿಶಾಲಿಯಾದಂತಹ ಮತ್ತು ಸಾಕಷ್ಟು ಪ್ರಭಾವಿಯಾದಂತಹ ಒಂದು ಏಜೆನ್ಸಿ ಅಂತ ನಾವು ಗುರುತಿಸಬಹುದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವಂತಹ ಒಂದು ಉದ್ದೇಶದಿಂದ ಈ UNSCಯನ್ನು ಸ್ಥಾಪನೆ ಮಾಡಲಾಗುತ್ತೆ. 5 ಪರ್ಮನೆಂಟ್ ಮೆಂಬರ್ಸ್ಗಳು ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಫ್ರಾನ್ಸ್, ಚೀನಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಈ ರೀತಿಯಾಗಿ 5 ಪರ್ಮನೆಂಟ್ ಮೆಂಬರ್ಸ್ಗಳು ಮತ್ತು ಪ್ರತಿ 2 ವರ್ಷಗಳಿಗೊಮ್ಮೆ ಆಯ್ಕೆಯಾಗುವಂತಹ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ಗಳನ್ನು ಒಳಗೊಂಡಂತೆ ಒಟ್ಟು 15 ಸದಸ್ಯರನ್ನು ಈ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೊಂಡಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಇದರ ಮುಖ್ಯ ಕಚೇರಿ ನ್ಯೂಯಾರ್ಕ್ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗಿಯಾದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಎಲ್ಲರಿಗೂ ಎಕ್ಸಾಮ್ಸ್ಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.